ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಗೃಹಲಕ್ಷ್ಮಿ ಹಣ ಜಮೆಯಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೀವು ನನ್ನ ಚಾನಲಲ್ಲಿ ಬರುವಂತಹ ವೀಡಿಯೋಸ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಏನೇ ಸರ್ಕಾರದ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ನಾನು ಆಗಲೇ ಹೇಳ್ದಂಗೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನವೆಂಬರ್ ತಿಂಗಳಿಂದ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ. ಬಟ್ ಪೋಸ್ಟ್ಪೋನ್ ಆಗಿ ಕೊನೆಗೂ ಕೂಡ ಗುಡ್ ನ್ಯೂಸ್ ಬಂತು ಅಂತಲೇ ಹೇಳ್ಬೋದು. ಹೌದು, ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ DBT ಮುಖಾಂತರ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಹೌದು, ನಿಮಗೆ ಇವತ್ತು ಹಾಗೆ ನಾಳೆ ಅಂದರೆ ಇವತ್ತು ಸ್ವಲ್ಪ ಜನಕ್ಕೆ ಬರುತ್ತೆ, ಬಟ್ ನಾಳೆಯಿಂದ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬರೀ 16ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಹೌದು, ಒಂದು ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿರೋದು. 2,500 ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ. 16ನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣ ನಿಮಗೆ ಜಮೆ ಆಗ್ತಾ ಇದೆ. ನಾಳೆ ಅಂದರೆ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇವತ್ತು ಕೂಡ ಆಗ್ಬೋದು, ನಾಳೆಯಿಂದ ಅಂತೂ ಕನ್ಫರ್ಮ್ ಆಗಿ 16ನೇ ಕಂತಿನ ಹಣ ಜಮೆ ಆಗುತ್ತೆ. ಇನ್ನು 2-3 ದಿನದಲ್ಲಿ ಎಲ್ಲ ಅಂದರೆ ಫಲಾನುಭವಿಗಳ ಖಾತೆಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಇನ್ನು 17, 18 ಅಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಯಾವಾಗಪ್ಪ ಬರುತ್ತೆ ಅಂತಂದರೆ, ಇವಾಗ 16ನೇ ಕಂತಿನ ಹಣ ಪ್ರಕ್ರಿಯೆ ಎಲ್ಲ ಮುಗಿದ್ಮೇಲೆ, ಅಂದರೆ ಈ ವಾರ ಮುಗಿದ್ಮೇಲೆ ಈಗ ಒಂದು 2-3 ಡೇಸಲ್ಲಿ ಎಲ್ಲರಿಗೂ ಕೂಡ 16ನೇ ಕಂತಿನ ಹಣ ಬರುತ್ತೆ. ಸೋಮವಾರದಿಂದ 17ನೇ ಕಂತಿನ ಹಣ ಅಂದರೆ ಡಿಸೆಂಬರ್ ತಿಂಗಳ ಹಣನ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಜನವರಿ ತಿಂಗಳದೆಲ್ಲ ಯಾವಾಗ ಅಂತ ಅವರು ತಿಳಿಸಿಲ್ಲ. ಒಟ್ಟಿನಲ್ಲಿ ಇವತ್ತಿಂದ ನಾಳೆಯಿಂದ ನವೆಂಬರ್ ತಿಂಗಳು ಹಣ, ಮುಂದಿನ ಸೋಮವಾರದಿಂದ ಡಿಸೆಂಬರ್ ತಿಂಗಳು ಹಣ ಬರುತ್ತೆ ಅಂತ ನಮಗೆ ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್. ಸೊ ಇದೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2-3 ತಿಂಗಳಿಂದ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ಹೇಳಿ ನಿಜವಾಗ್ಲೂ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆನೇ ಹೊಟ್ಟೋಗಿತ್ತು. ಎಲ್ಲ ಗೃಹಲಕ್ಷ್ಮಿಯರು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಕೂಡ CM ಸಿದ್ದರಾಮಯ್ಯ ಅವರು ಹೇಳಿದರು ಮೊನ್ನೆ ಸುದ್ದಿಗೋಷ್ಠಿಲಿ, ಮೀಡಿಯಾದವರು ಯಾಕೆ ಹಣ ಬರ್ತಾ ಇಲ್ಲ ಅಂತ ಹೇಳಿದಾಗ, ನನಗೆ ಗೊತ್ತಿಲ್ಲ, ಇಷ್ಟು ಪೆಂಡಿಂಗ್ ಇರೋದು, ನಾನು ಈಗಲೇ ಹಣ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿದರು. ಕೊನೆಗೂ ಅವ್ರು ಹೇಳ್ದಂಗೆ ಇವಾಗ 1 ತಿಂಗಳದು ಹಣ ರಿಲೀಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಇವತ್ತು ಅಥವಾ ನಾಳೆ ಅಂತೂ 100% ನಿಮ್ಮ ಖಾತೆಗೆ 16ನೇ ಕಂತಿನ ಹಣ ಬಂದೇ ಬರುತ್ತೆ. ನಿಮಗೆ ಹಣ ಬಂದಿದೆ ಅಂತಂದರೆ ದಯವಿಟ್ಟು ನನಗೆ ಹಣ ಬಂದಮೇಲಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಸದ್ಯಕ್ಕೆ 16ನೇ ಕಂತಿನ ಹಣ ಬರುತ್ತೆ. ಮುಂದಿನ ಸೋಮವಾರದಿಂದ 17ನೇ ಕಂತಿನ ಹಣ ಅಂದರೆ ಡಿಸೆಂಬರ್ ತಿಂಗಳದ್ದು ಬರೋದು. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ಅಂದರೆ ನಿಮಗೂ ಕೂಡ ಗೊತ್ತಿದೆ. ಇನ್ಮೇಲೆ ಅಕ್ಕಿ ಹಣ ಬದಲು ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರದವ್ರು ಹೇಳಿದ್ದಾರೆ. ಅಂದರೆ ಪೆಂಡಿಂಗ್ ಹಣ ಏನಿತ್ತು ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಪೆಂಡಿಂಗ್ ಹಣ ಏನಿತ್ತು ಅದು ಕೂಡ ಆದಷ್ಟು ಬೇಗ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಮಾರ್ಚಲ್ಲಿ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರೆ ಅನಿಸುತ್ತೆ. ಅದ್ರ ಬಗ್ಗೆ ಕೂಡ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಗೆ ಹಣ ಬಂದಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳೆ ಅಂತೂ 100% ಬಂದೇ ಬರುತ್ತೆ. ಇವತ್ತು ಬಂದಿಲ್ಲ ಅಂದರೂ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ DBT ಮುಖಾಂತರ. ಇದಾಗಿತ್ತು ರೀಸೆಂಟ್ ಅಪ್ಡೇಟ್. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಈಗಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.